ಒಂದು ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಜೀವನದಲ್ಲಿ ತುಂಬಾ ಚೇಂಜಸ್ ಆಗಕ್ಕೆ ಶುರುವಾಗುತ್ತೆ. ದಿನ ಸಾಯಂಕಾಲ ಆದ್ರೆ ಕುತ್ತಿಗೆ ಯಾರೋ ಹಿಸಕ್ದಂಗ ಆಗೋದು, ಈ ತರ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಏನ್ ಮಾಡಿದ್ರು ಅವ್ರಿಗೆ ಕ್ಲಿಯರ್ ಆಗದೆ ಇದ್ದಾಗ ಅವರು ನಮ್ಮ ಸೆಂಟರ್ಗೆ ಬರ್ತಾರೆ. ನಿಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ನೋಡಿ. ಬೆನ್ನಲ್ಲಿ ಚುಚ್ಚಿದಂಗೆ ಆಗ್ತಾ ಇದೆ. ಈ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಟು ಆ ಸಬ್ಕಾನ್ಶಿಯಸ್ ಮೈಂಡ್ ಅನ್ನ ನಾವು ಡಿಸ್ಕನೆಕ್ಟ್ ಮಾಡಬೇಕು ಅಂತ ಡಿಸ್ಕನೆಕ್ಟ್ ಮಾಡಿದ್ವಿ. ಈಗ ದಿನದಿಂದ ದಿನಕ್ಕೆ ನಿಧಾನವಾಗಿ ಅವರು ಈ ಸಮಸ್ಯೆಯಿಂದ, ಕಾಯಿಲೆಯಿಂದ ಅವರು ಹೊರಗಡೆ ಬರ್ತಾ ಇದ್ದಾರೆ. ಜೀವನನೇ ಹಾಗೆ, ನಾವೇನೋ ಅನ್ಕೊಳ್ತೀವಿ, ಅದು ಇನ್ನೇನೋ ಆಗ್ತಾ ಇರುತ್ತೆ. ನಾನು ಪೂರ್ತಿ ಯಾವುದೇ ಮೂಢನಂಬಿಕೆಯನ್ನ ನಂಬಬಾರದು, ಯಾವುದೇ ರೀತಿಯಾದಂತಹ ಮಾಟ ಮಂತ್ರ, ಪ್ರೇತಾತ್ಮ ಇದು ಯಾವುದೂ ಇಲ್ಲ ಅಂತ ಮಕ್ಕಳಿಗೆಲ್ಲ ಪಾಠ ಮಾಡಿಕೊಂಡು ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದಂತಹ ಒಂದು ವ್ಯಕ್ತಿಗೆ ಇದ್ದಕ್ಕಿದ್ದಂಗೆ ಜೀವನದಲ್ಲಿ ತುಂಬಾ ಚೇಂಜಸ್ ಆಗಕ್ಕೆ ಶುರುವಾಗುತ್ತೆ. ಏನು ಆ ಚೇಂಜಸ್ ಅಂದ್ರೆ, ದಿನ ಸಾಯಂಕಾಲ ಆದ್ರೆ ಕುತ್ತಿಗೆ ಯಾರೋ ಹಿಸಕ್ದಂಗೆ ಆಗೋದು, ತಲೆ ಹಿಡ್ಕೊಂಡು ಯಾರೋ ಎಳೆದಂಗಾಗೋದು, ಸೈಡ್ ಬೋನ್ಸ್ ಎಲ್ಲ ಫುಲ್ಲು ನೋವು ಬರೋದು, ಹೊಟ್ಟೆಯಲ್ಲಿ ಏನೋ ಒಂದು ದೊಡ್ಡ ಗಂಟು ಇರೋ ಥರ ಫೀಲ್ ಆಗೋದು, ನಡೆಯೋಕ್ಕೋದ್ರೆ ರಾತ್ರಿ ಹೊತ್ತು ಎದ್ದು ನಡೆಯೋಕ್ಕೋದ್ರೂ ಸಹ ಕಾಲಲ್ಲಿ ಶಕ್ತಿ ಇಲ್ಲದೇ ಇರೋ ಥರ ಆಗೋದು, ಈ ಥರ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ. ಆದರೆ ಇದು ಯಾವುದನ್ನು ಸಹ ಮೂಢನಂಬಿಕೆಗೆ ಹೋಲಿಸ್ಕೊಂಡು ಒಂದು ಕಂಪೇರ್ ಮಾಡ್ಕೊಳ್ಳೋ ಅಂತಹ ಒಂದು ಮೈಂಡ್ ಸೆಟ್ಟು ಆತನಿಗಿರಲಿಲ್ಲ. ಯಾಕೆ ಅಂದರೆ ಅವರು ಒಬ್ಬ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ರು. ಈ ಥರ ಇರಬೇಕಾದ್ರೆ ಈ ಥರ ಸಮಸ್ಯೆನ ಎಷ್ಟೋ ಮೆಡಿಸಿನನ್ನು ತಗೊಂಡು ಎಷ್ಟೋ ಥರವಾದಂಥ ಟ್ರೀಟ್ಮೆಂಟನ್ನು ತಗೊಂಡ ನಂತರ ಏನು ಮಾಡಿದ್ರು ಅವ್ರಿಗೆ ಕ್ಲಿಯರ್ ಆಗದೆ ಇದ್ದಾಗ ಅವರು ನಮ್ಮ ಸೆಂಟರ್ಗೆ ಬರ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ ಭರಣಿ ರಾಜು, ರೇಖಿ ಗ್ರ್ಯಾಂಡ್ ಮಾಸ್ಟರ್ ಮತ್ತು ಮಾಸ್ಟರ್ ಹಿಪ್ನೋಟೈಸರ್. ಇದನ್ನ ನನ್ನ ಬಾಯಲ್ಲಿ ಹೇಳೋದಕ್ಕಿಂತ ನೀವು ಡೈರೆಕ್ಟ್ ಆಗಿ ವಿಡಿಯೋವನ್ನು ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ಲಿ ಏನಾಗಿತ್ತು ಅಂತ. ಈಗ ಹೊಟ್ಟೆಯಲ್ಲಿ ಗಂಟಾಗಿ ಸತ್ತಿರೋದ್ರಿಂದ ನಿಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ನೋಡಿ. ಬೋನ್ಸ್ ಎಲ್ಲ ಉರಿತಾ ಇದೆ. ಆಮೇಲೆ ಬೆನ್ನಲ್ಲಿ ಚುಚ್ಚಿದಂಗೆ ಆಗ್ತಾ ಇದೆ. ಆಮೇಲೆ ಎಲ್ಲ ಕೆಟ್ಟ ಕೆಟ್ಟ ಕನಸು. ಓಕೆ, ವಿಡಿಯೋ ನೋಡಿದ್ರಲ್ವಾ, ಅವರಲ್ಲಿ ಒಂದು ಹೊಟ್ಟೆಯಲ್ಲಿ ಗಂಟಾಗಿ ಸತ್ತಿರುವಂತಹ ಒಂದು ಸಬ್ಕಾನ್ಶಿಯಸ್ ಮೈಂಡ್, ಅಂದರೆ ಒಂದು ಪ್ರೇತಾತ್ಮ ಅಂತ ನಾವು ಏನು ಹೇಳ್ತೀವಿ, ಅದು ಇವರ ಮೈಂಡ್ಗೆ ಅದು ಕನೆಕ್ಟ್ ಆಗಿತ್ತು. ಇಲ್ಲಿ ಪ್ರೇತಾತ್ಮದ ನಂಬಿಕೆ ಇರಲಿ ಇಲ್ಲದೆ ಹೋಗಲಿ, ಅದ್ರ ಬಗ್ಗೆ ಆಸಕ್ತಿ ಇರಲಿ ಇಲ್ಲದೆ ಹೋಗಲಿ, ಒಂದು ಸಬ್ಕಾನ್ಶಿಯಸ್ ಮೈಂಡ್ ಇನ್ನೊಂದು ಸಬ್ಕಾನ್ಶಿಯಸ್ ಮೈಂಡನ್ನು ಕನೆಕ್ಟ್ ಆಗಬೇಕು ಅಂತಂದರೆ ಅದು ನಾವಾಗಿ ನಾವು ರಿಸೀವ್ ಮಾಡಿಕೊಂಡ್ರೂ ಕನೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ನಮಗೆ ಗಮನ ಇಲ್ಲ ಅಂದರೂ ಸಹ ಅದು ಕನೆಕ್ಟ್ ಆಗುತ್ತೆ. ಆ ರೀತಿಯಾಗಿ ಕನೆಕ್ಟ್ ಆಗಿದ್ದಂತಹ ಒಂದು ಪ್ರೇತಾತ್ಮದಿಂದ ಇವರು ಅನುಭವಿಸಿದಂತಹ ನೋವುಗಳು ತುಂಬ ಅನೇಕವಾಗಿದ್ದು, ತುಂಬ ಗಂಭೀರವಾಗಿದ್ವು. ಯಾಕೆ ಅಂದರೆ ಯಾವುದೇ ಸ್ಕ್ಯಾನಿಂಗಲ್ಲಿ ನೋಡಲಿ ಹೊಟ್ಟೆಯಲ್ಲಿ ಏನೂ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ, ಆರೋಗ್ಯವಾಗಿದ್ದೀರಾ ಅಂತಾರೆ. ಆದರೆ ಮನೆಗೆ ಬಂದು ನೋಡಿದಾಗ ಅವರೇ ಒಬ್ಬ ಡಾಕ್ಟ್ರಾಗಿ ಎಲ್ಲ ಥರ ಟ್ರೀಟ್ಮೆಂಟನ್ನು ಮಾಡಿಕೊಂಡಾಗ ಪ್ರತಿ ಒಂದೊಂದು ದಿನವೂ ಸಹ ಒಂದೊಂದು ನರಕ ಆಗಿ ಅವ್ರಿಗೆ ಜೀವನ ತಳ್ಳೋದು ಕಷ್ಟ ಆಗ್ತಾ ಇರುತ್ತೆ. ಇಂತಹ ಸಂದರ್ಭದಲ್ಲಿ ನಮ್ಮನ್ನು ಹುಡ್ಕೊಂಡು ಅವರು ಬಂದಾಗ ನಾವು ಅವರ ಎಲ್ಲ ಸಮಸ್ಯೆಯನ್ನು ನಾವು ತಿಳ್ಕೊಂಡು ಹಿಪ್ನೋಟೈಸನ್ನು ಮಾಡಿದಾಗ ಎಲ್ಲರೂ ಸಹ ಹಿಪ್ನೋಟೈಸ್ಗೆ ರೀಚ್ ಆಗೋದಿಲ್ಲ. 100ಕ್ಕೆ 70 ಜನ ರೀಚ್ ಆಗ್ತಾರೆ, 30 ಜನ ರೀಚ್ ಆಗೋದಿಲ್ಲ. ಬಟ್ ಅದೃಷ್ಟ ಚೆನ್ನಾಗಿತ್ತು, ಇವರು ತುಂಬ ಡೀಪಾಗಿ ಅವರು ಒಂದು ಹಿಪ್ನೋಟೈಸ್ ಆದರೂ ಸಮಸ್ಯೆಯನ್ನು ತಿಳ್ಕೊಂಡ ನಂತರ ನಾವು ಹಿಪ್ನೋಟೈಸಲ್ಲಿ ಯಾವ ರೀತಿ ಈ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಟು ಆ ಸಬ್ಕಾನ್ಶಿಯಸ್ ಮೈಂಡನ್ನು ನಾವು ಡಿಸ್ಕನೆಕ್ಟ್ ಮಾಡಬೇಕು ಅಂತ ಡಿಸ್ಕನೆಕ್ಟ್ ಮಾಡಿದ್ವಿ. ಮತ್ತು ಇವರ ಒಂದು ಸಬ್ಕಾನ್ಶಿಯಸ್ ಮೈಂಡನ್ನು, ಆತ್ಮಶಕ್ತಿಯನ್ನು ಹಿಪ್ನೋಟೈಸ್ ಮುಖಾಂತರ ಹೆಚ್ಚಿಸಿ ಆ ಒಂದು ನೆಗೆಟಿವ್ ಎನರ್ಜಿಯನ್ನು ಈ ಒಂದು ಸಬ್ಕಾನ್ಶಿಯಸ್ ಮೈಂಡ್ ಹೊರಗಡೆ ಕಳಿಸೋ ಥರ ಮಾಡಿಕೊಟ್ವಿ. ಮತ್ತು ರೇಖಿ ಅನ್ನೋ ವಿದ್ಯೆಗಳನ್ನು ನಾವು ಹೇಳ್ಕೊಟ್ಟಾಗ ಅವರು ಯಾವ ರೀತಿ ಚಕ್ರಗಳಿಗೆ ರೇಖಿ ಶಕ್ತಿಯನ್ನು ಕೊಟ್ಕೊಂಡು ಚಕ್ರಗಳನ್ನು ಆ್ಯಕ್ಟಿವ್ ಮಾಡ್ಕೋಬೇಕು, 24 ಶಕ್ತಿ ಕೇಂದ್ರಗಳನ್ನು ಯಾವ ರೀತಿ ಆ್ಯಕ್ಟಿವ್ ಮಾಡ್ಕೋಬೇಕು, ಮತ್ತು ಜೀವನದಲ್ಲಿ ಹೋಗಿರುವಂಥ ನೆಗೆಟಿವ್ಸು ವಾಪಸ್ ಬರದಿರೋ ಥರ ಯಾವ ರೀತಿ ಮಾಡ್ಕೋಬೇಕು ಎಲ್ಲವನ್ನ ಹೇಳ್ಕೊಟ್ಟ ನಂತರ ಈಗ ದಿನದಿಂದ ದಿನಕ್ಕೆ ನಿಧಾನವಾಗಿ ಅವರು ಈ ಸಮಸ್ಯೆಯಿಂದ, ಕಾಯಿಲೆಯಿಂದ ಅವರು ಹೊರಗಡೆ ಬರ್ತಾ ಇದ್ದಾರೆ.
ದಯವಿಟ್ಟು ಎಲ್ಲರೂ ರೇಖಿಯನ್ನ ಕಲೀರಿ, ಹಿಪ್ನೋಟಿಸನ್ನ ಕಲ್ತ್ಕೊಳ್ಳಿ. ಮನೇಲಿ ಯಾರಿಗೆ ಸಮಸ್ಯೆ ಇದ್ರು ನೀವೇ ಕ್ಲಿಯರ್ ಮಾಡಿ, ನೀವೇ ಒಬ್ಬ ಡಾಕ್ಟರ್ ಆಗಿ ಅಂತ ಹೇಳ್ತಾ ನಮಸ್ಕಾರ ವೀಕ್ಷಕರೇ. ಒಮ್ಮೆ ಭೇಟಿ ಕೊಡಿ ಸಂಜೀವಿನಿ ರೇಖಿ ಹೀಲಿಂಗ್ ಸೆಂಟರ್, ಡಾಕ್ಟರ್ ರವಿ ಭರಣಿ ರಾಜು.